ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹರ್ದ ರಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜನವರಿ 12ರಂದು ಬೆಳಿಗ್ಗೆ 6 ಗಂಟೆಗೆ ಮ್ಯಾರಥಾನ್ ಆಯೋಜನೆ. ಖ್ಯಾತ ಚಿತ್ರನಟ ಮತ್ತು ನಿರ್ಮಾಪಕ ಸೋನು ಸೂದ್ ಭಾಗಿ. 6,000 ಜನರು ನೋಂದಣಿ ಮಾಡಿಸಿಕೊಂಡಿದ್ದಾರೆ. 21, 10, 5 ಮತ್ತು 3 ಕಿಲೋಮೀಟರ್ ಮ್ಯಾರಥಾನ್ ಜರುಗಲಿದೆ. ಪಾಲ್ಗೊಳ್ಳಲು ಡಾಕ್ಟರ್ ರೇಷ್ಮಾ ಕೌರ್ ಕರೆ. ಮಾಜಿ ಸಚಿವ ಎಚ್ ಆಂಜನೇಯ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಿ. ಸುದ್ದಿಗೋಷ್ಠಿಯಲ್ಲಿ ಮಾದಿಗ ದಂಡೋರ ಸಮಿತಿ ಕಮಲಾಕರ್ ಹೆಗಡೆ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ. ಗುತ್ತಿಗೆದಾರರ ಮೀಸಲಾತಿ ಮತ್ತು ಹಲವು ಪ್ರಗತಿಪರ ಕೆಲಸಗಳಿಗಾಗಿ ನೇಮಕ ಮಾಡುವಂತೆ ಒತ್ತಾಯ. ವೈಕುಂಠ ಏಕಾದಶಿ ಪ್ರಯುಕ್ತ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರಕ್ಕೆ ಹರಿದು ಬಂದ ಭಕ್ತ ಸಾಗರ. ಬೆಳಗ್ಗೆಯಿಂದ ರಾತ್ರಿವರೆಗೆ ಕೈಗೊಂಡ ಪೂಜಾದಿ ಕಾರ್ಯಕ್ರಮಗಳು ಸಂಪನ್ನ. ಮಂದಿರಕ್ಕೆ ಲಕ್ಷಾಂತರ ಭಕ್ತರ ಆಗಮನ. ಸಂಪನ್ನಗೊಂಡ ಹನುಮಾನ್ ಚಾಲಿಸಾ ಮತ್ತು ಗೀತಾ ಪಾರಾಯಣ. ನಗರದ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಜರುಗಿದ ಬಿಕೆ ಶಿವಾನಿ ದೀದಿ ಅವರ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಆನಂದಮಯ ಜೀವನ ಕುರಿತು ಜನರ ಹೃದಯದಲ್ಲಿ ಭಕ್ತಿಯ ಬೀಜ ಬಿತ್ತಿದ ಶಿವಾನಿ ದೀದಿ. ಬ್ರಹ್ಮಕುಮಾರಿ ಕಾರ್ಯ ಶ್ಲಾಘನೀಯ. ಸಚಿವ ಈಶ್ವರ್ ಖಂಡ್ರೆ ಶ್ಲಾಘನೆ. ಕೋಳಿ ಪ್ರಪಂಚ ಈ ಕುಕ್ಕುಟ ಮೇಳದ ಪ್ರಮುಖ ಆಕರ್ಷಣೆಯಾಗಿದೆ. ಇದು ತಂತ್ರಜ್ಞಾನದ ಜೊತೆಗೆ ರೈತರು, ವಿಶ್ವವಿದ್ಯಾಲಯ ಮತ್ತು ತಜ್ಞರ ಜೊತೆಗಿನ ತೀವ್ರ ಸಂವಾದ. ರೈತ ಸಮುದಾಯಕ್ಕೆ ಹೊಸ ಸಮೀಕ್ಷೆ ಪರಿಚಯ ಮಾಡಿಕೊಡುವ ಒಂದು ಮಹದ್ವಾರವಾಗಿದೆ. ಪ್ರೊಫೆಸರ್ ಕೆಸಿ ವೀರಣ್ಣ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಗುರುನಾನಕ್ ಶಾಲೆ 50 ವರ್ಷ ಪೂರೈಸಿರುವಂತಹ ಒಂದು ಪ್ರಯುಕ್ತವಾಗಿ ಜನವರಿ 12ರಂದು ಬೆಳಿಗ್ಗೆ 6 ಗಂಟೆಗೆ ನಗರದ ನೆಹರು ಮೈದಾನದಿಂದ ಬೀದರ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಈ ಮ್ಯಾರಥಾನ್ನಲ್ಲಿ ಖ್ಯಾತ ಚಿತ್ರನಟ ಹಾಗೂ ನಿರ್ಮಾಪಕ ಸೋನು ಸೂದ್ ಅವರು ಪಾಲ್ಗೊಳ್ಳಲಿದ್ದಾರೆ ಎಂದು ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ತಿಳಿಸಿದರು. ನಗರದ ಗುರುನಾನಕ್ ಶಾಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿರುವಂತಹ ಅವರು, ಅಂದು ನೆಹರು ಮೈದಾನದಿಂದ ಬೆಳಿಗ್ಗೆ 6 ಗಂಟೆಗೆ ಆರಂಭವಾಗಿ 21 ಕಿಲೋಮೀಟರ್, 10 ಕಿಲೋಮೀಟರ್, 5 ಕಿಲೋಮೀಟರ್ ಮತ್ತು 3 ಕಿಲೋಮೀಟರ್ ಬೀದರ್ ಮ್ಯಾರಥಾನ್ ಓಟ ನೆಹರು ಮೈದಾನ, ಮಡಿವಾಳ ವೃತ್ತ, ಅಗ್ನಿಶಾಮಕ ದಳ ಕಚೇರಿ, ಕೋಟೆ ರಸ್ತೆ, ಚೌಗಾರ, ಆಮೇಲೆ ಪತ್ತೆ ದರ್ವಾಜ, ಕರ್ನಾಟಕ ಕಾಲೇಜು ರಸ್ತೆ, ಬೊಮ್ಮಗೋಣೇಶ್ವರ ವೃತ್ತ, ವಿಶಾಲ ಮಾರ್ಟ್, ಆಮೇಲೆ ಮೈಲೂರು ಕ್ರಾಸ್, ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜು, ಮಿಲ್ ರಸ್ತೆ, ಹೊರಗಿನ ಒಂದು ರಿಂಗ್ ರಸ್ತೆ ಮಾರ್ಗವಾಗಿ ಏರ್ಪೋರ್ಟ್ ರಸ್ತೆ ಮೂಲಕವಾಗಿ ಪುನಃ ನೆಹರು ಮೈದಾನಕ್ಕೆ ಬಂದು ಆ ಒಂದು ಬೀದರ್ ಮ್ಯಾರಥಾನ್ ತಲುಪುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಮುಂದುವರೆದು ಮಾತನಾಡಿದ ಡಾಕ್ಟರ್ ರೇಷ್ಮಾ ಕೌರ್ ಅವರು, ದಿವಂಗತ ಸರ್ದಾರ್ ಜೋಗ ಸಿಂಗ್ ಅವರ ಸ್ಮರಣೆ ಈ ಸಂದರ್ಭದಲ್ಲಿ ಮಾಡಿಕೊಳ್ಳಲೇಬೇಕು. 50 ವರ್ಷಗಳ ಹಿಂದೆ ಒಂದು ಚಿಕ್ಕ ಸ್ಥಳದಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆ ಆರಂಭಿಸಿ ಮನೆ ಮನೆಗೆ ಹೋಗಿ ಮಕ್ಕಳನ್ನು ಕರೆತಂದು ಶಿಕ್ಷಣ ಕೊಡಿಸುವಂತಹ ಪ್ರಯತ್ನ ಮಾಡಿದ್ರು. ಅದನ್ನು ಈಗ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈ ನಿಮಿತ್ತ ಬೀದರ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ನಿರಂತರವಾಗಿ ಕಾರ್ಯಕ್ರಮಗಳು ಜರುಗಲಿವೆ. ಬೆಳಿಗ್ಗೆ 6 ಗಂಟೆಗೆ ಖ್ಯಾತ ಚಿತ್ರನಟ ಹಾಗೂ ನಿರ್ಮಾಪಕರಾಗಿರುವಂತಹ ಸೋನು ಸೂದ್ ಅವರು ನೆಹರು ಮೈದಾನದಲ್ಲಿ ಮ್ಯಾರಥಾನ್ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ನಂತರ ಒಂದೆರಡು ವಿಚಾರಗಳನ್ನು ಅವರು ತಿಳಿಸ್ತಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಪಾಲ್ಗೊಳ್ಳಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜಾನ್ ಹೈ ತೋ ಜಹಾನ್ ಹೈ ಎನ್ನುವಂತೆ ಆರೋಗ್ಯದ ಜಾಗೃತಿಯನ್ನು ಮೂಡಿಸಲು ಮಕ್ಕಳಲ್ಲಿ ಮತ್ತು ಹಿರಿಯರಲ್ಲಿ ಆರೋಗ್ಯದ ಕುರಿತು ತಿಳುವಳಿಕೆಯನ್ನು ಮೂಡಿಸಲಿಕ್ಕೆ ಈ ಬೀದರ್ ಮ್ಯಾರಥಾನ್ ಅನ್ನು ಆಯೋಜನೆ ಮಾಡಲಾಗಿದೆ. ಇದರಲ್ಲಿ ಒಟ್ಟು 6,000 ಜನರು ನೋಂದಣಿಯನ್ನು ಮಾಡಿಸಿಕೊಂಡಿದ್ದಾರೆ. ಎಲ್ಲರೂ ತಪ್ಪದೇ ಪಾಲ್ಗೊಳ್ಳಬೇಕೆಂದು ರೇಷ್ಮಾ ಕೌರ್ ತಿಳಿಸಿದರು. ಇದೇ ವೇಳೆ ಸರ್ದಾರ್ ಪುನೀತ್ ಸಿಂಗ್ ಹಾಗೂ ನಳಿನಿ ಡಿಜಿ ಉಪಸ್ಥಿತರಿದ್ದು ಮ್ಯಾರಥಾನ್ನಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. और काफ़ी अच्छे रिव्यूज़ भी आ रहे हैं। तो आप जानते हैं कि वो एक फिलैंथ्रोपिस्ट है और काफ़ी समाज सेवा में लगे हुए हैं। जैसे कोविड के समय भी उन्होंने काफ़ी लोगों की मदद की और बाद में भी जैसे लोगों का कुछ प्रॉब्लम्स होती है तो वो हमेशा आगे रहते हैं लोगों की मदद करने में। तो ये हमारा जो मोटिव था बीदर मैराथन ऑर्गेनाइज़ करने का कि लोगों में फ़िटनेस की अवेयरनेस लाने के लिए हमने ये बीदर मैराथन ऑर्गेनाइज हमने किया है। क्योंकि आप जानते हैं कि लोगों में हेल्थ और फिटनेस का जो अवेयरनेस है बहुत ही कम है। तो लोगों को हेल्थ का जो है वो लास्ट प्रेफरेंस रहता है। तो एक्चुअली जहाँ है तो जहाँ है, तो हेल्थ इज़ वेल्थ, ये जो सेइंग है काफ़ी लोग लास्ट प्रेफरेंस देते हैं क्योंकि सारे लोग अपने कामों में इतने व्यस्त रहते हैं कि हेल्थ का प्रेफरेंस सबसे लास्ट होता है। तो ये अवेयरनेस हमें क्रिएट करना है बच्चों में, बड़ों में, सब में, बिदर के लोगों में कि फ़िटनेस इज़ वेरी इम्पॉर्टेंट एंड हेल्थ इज़ वेरी इम्पॉर्टेंट। तो हमारी कोशिश है बिदर मैराथन से कि लोगों में ये अवेयरनेस लाए कि वो हेल्दी रहें, स्वस्थ रहें। हेल्दी रहेंगे तो वो अपना जो भी लाइफ है जो एंजॉय कर सकते हैं, या नहीं तो इट्स बहुत वेरी डिफ़िकल्ट। तो इस ज़रिए हम कर रहे हैं। तो इस कॉज के लिए प्रमोट करने के लिए
हम सोनू सूद को इनवाइट किए हैं, और वो खुद भी एक रनर है और ही इज़ इनटू फिटनेस, तो ही इज़ द बेस्ट पर्सन हु कुड रिप्रेजेंट। तो हमारा जो ये 12th का इवेंट है, पुलिस डिपार्टमेंट से हमें पूरा सपोर्ट है, दूसरे डिपार्टमेंट से भी वी आर गेटिंग ऑल द सपोर्ट। तो हम उम्मीद करते हैं कि ये एक अच्छा सक्सेसफुल इवेंट रहेगा। तो और आज मैं हमारे फाउंडर प्रेसिडेंट सरदार जोगा सिंह जी, पंच रत्न शिरोमणि सरदार जोगा सिंह जी को भी याद करना चाहूँगी, जो उन्होंने एक विज़न से ये स्कूल 1975 में शुरू किया था, और संत बाबा करतार सिंह जी जो उनके साथ थे। तो जब वो छोटी सी जगह बिदर में एजुकेशन बिल्कुल नहीं था, तो वो घर घर जाके बच्चों को इंग्लिश मीडियम स्कूल में दाखिला के लिए कोशिश की थी। तो आज वो जो पेड़ उन्होंने लगाया था, आज हमारे 6000 बच्चे हमारे पास पढ़ते हैं, और हमारे 6 ब्रांचेस हैं, सारे CBSE एफिलिएटेड। तो हमारी कोशिश यही रही कि बच्चों को यहाँ पे एडुकेट करें, उनको अच्छे नागरिक बनाएं, और वो अपने लाइफ में सक्सेसफुल रहे। तो ये हमारी फिर से एक नई कोशिश है कि हेल्थ अवेयरनेस हम क्रिएट करें लोगों में। और 12 जनवरी को आई होप हम ज़्यादा से ज़्यादा लोग इसमें भाग लेंगे, पार्टिसिपेट करेंगे, और 6000 रजिस्ट्रेशन तो है ही, ये सारे लोग तो आएंगे ही, और उम्मीद है कि ये अच्छा सा सक्सेसफुल इवेंट रहेगा। एक मिनट। गुरु नानक ग्रुप ऑफ इंस्टीट्यूशन सारे मेंबर्स एंड स्टाफ को बहुत बहुत मुबारकबाद देता हूँ, जो 50 साल कंप्लीट हो रहे हैं स्कूल के। एंड मैं इस अवसर पे जो हमने कल मैराथन ऑर्गेनाइज़ किया है, 21 हाफ मैराथन, 21 किलोमीटर्स, 10 किलोमीटर्स, 5 किलोमीटर एंड 3 किलोमीटर्स, और काफ़ी लोग पार्टिसिपेट कर रहे हैं इसमें। मैं उनको सबको सारों को बहुत बहुत बेस्ट विशेस देता हूँ, जो इतना उत्साह मुझसे अपने आप से रजिस्टर करके इसमें पार्टिसिपेट कर रहे हैं। एंड ये एक पहली बार ऐसा मैराथन जो हो रहा है स्कूल के तरफ से, और कल जैसे कि यूथ डे है 12th के लिए, तो उसी दिन ये ऑर्गेनाइज़ कर रहे हैं। और इसको फ्लैग ऑफ करने सोनू सूद जी आ रहे, एंड SP सर भी आएंगे। तो ये बहुत ही एक हमें गर्व की बात है कि सोनू सूद जैसे जो सोशल वर्कर है एंड एक्टर भी है, तो वो आके फ्लैग ऑफ कर रहे हैं। तो मैं सारों को बेस्ट विशेस देता हूँ, और सारों को मैं बोलता हूँ कि आप इसमें भाग लीजिए और इसको सक्सेस बनाइए। थैंक यू। कुछ कन्नड़ा में बोलना है तो मैडम बोल सकते हैं। It's going to be a very exciting and lots of fun is going to be held for all the months. ಇದು ನಾವು ಕಾದು ನೋಡಬೇಕಾಗುತ್ತೆ. ಬಟ್ 12th ಜಾನ್ವರಿಗೆ ನಾವು ಬೀದರಲ್ಲಿ ಮ್ಯಾರಥಾನ್ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ಟೈಪ್ 21 ಕಿಲೋಮೀಟರ್ಸ್, 10 ಕಿಲೋಮೀಟರ್ಸ್, ಮತ್ತು 5 ಕಿಲೋಮೀಟರ್ಸ್ ಮತ್ತು 3 ಕಿಲೋಮೀಟರ್ಸ್ ರೇಸ್ ಎಲ್ಲ ರನ್ನಿಂಗ್ ಇದೆ. ಕನಿಷ್ಠ 6000ಕ್ಕಿಂತ ಜಾಸ್ತಿ ಮಂದಿ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ನಮ್ಮದು ಮೇನ್ ಮೋಟೋ ಬಂದು ಹೆಲ್ತ್ಗೆ ನಾವು ಹೆಂಗೆ ಪ್ರೊಟೆಕ್ಟ್ ಮಾಡೋದಂತ ಇದೆ. ಅದಕ್ಕೆ ನಮ್ಮದು ಟ್ಯಾಗ್ಲೈನ್ ಕೂಡ ಇದೆ, ಟುಗೆದರ್ ವಿ ರನ್, ಟುಗೆದರ್ ವಿ ರೈಸ್ ಅಂತ. ಸೊ ಎಲ್ಲರಿಗೆ ಬೀದರ್ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು. ಎಲ್ಲರೂ ಬನ್ನಿ, ಇದರಲ್ಲಿ ಭಾಗವಹಿಸಿ. ನೀವು ರಿಜಿಸ್ಟರ್ ಮಾಡಿಲ್ಲ ಅಂದರೂ ಕೂಡ ಬನ್ನಿ, ಇದಕ್ಕೆ ನೀವು ಸಾಕ್ಷಿಯಾಗಿ ಪ್ರೋಗ್ರಾಮ್ನ ನೋಡಬೇಕಂತ ತುಂಬ ನಮ್ಮ ಕಡೆಯಿಂದ ಧನ್ಯವಾದಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಗುತ್ತಿಗೆದಾರರ ಒಂದು ಮೀಸಲಾತಿ ಜಾರಿಗೆ ತಂದು ಗುತ್ತಿಗೆದಾರರ ಪಾಲಿನ ಅನ್ನದಾತರಾಗಿರುವಂತಹ ಮಾಜಿ ಸಚಿವ ಎಚ್ ಆಂಜನೇಯ ಅವರನ್ನ ವಿಧಾನ ಪರಿಷತ್ ಸದಸ್ಯರನ್ನಾಗಿ ನೇಮಕ ಮಾಡಬೇಕೆಂದು ಮಾದಿಗ ದಂಡೋರ ಹೋರಾಟ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾಗಿರುವಂತಹ ಕಮಲಾಕರ್ ಹೆಗಡೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಆಂಜನೇಯ ಅವರು ರಾಜ್ಯದಾದ್ಯಂತ ಅಪಾರ ಅಭಿಮಾನಿ ಬಳಗವನ್ನು ಹೊಂದಿದ್ದಾರೆ. ಅವರು ಸುಮಾರು 4 ದಶಕಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಇದ್ದಾರೆ. ನಗರಸಭೆ ಸದಸ್ಯರಿಂದ ಹಿಡ್ಕೊಂಡು
ಆಮೇಲೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗುವವರೆಗೂ ಕೂಡ ನಿರಂತರವಾಗಿ ಪಕ್ಷ ನಿಷ್ಠೆಯಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಳೆದ ಬಾರಿ ಕೆಲವರ ಕುತಂತ್ರದಿಂದ ಅವರು ಕೆಲವೇ ಒಂದು ಮತಗಳ ಅಂತರದಿಂದ ಸೋತರೂ ಕೂಡ ಸರ್ವ ಸಮುದಾಯವನ್ನು ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಪಕ್ಷ ನಿಷ್ಠೆಯನ್ನು ಹೊಂದಿರುವಂತಹ, ಆಮೇಲೆ ಸರ್ವರಿಗೂ ಸಮಬಾಳು ಸಮಪಾಲು ಎನ್ನುವಂತಹ ಒಂದು ಮನೋಭಾವನೆಯನ್ನು ಹೊಂದಿರತಕ್ಕಂಥ ಎಚ್ ಆಂಜನೇಯ ಅವರನ್ನ MLCಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೆಗಡೆ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ಮನವಿ ಕೂಡ ಮಾಡಿಕೊಂಡಿದ್ರು. ರಾಜ್ಯದಾದ್ಯಂತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗಾಗಿ ವಸತಿ ನಿಲಯಗಳು, ಅಂಬೇಡ್ಕರ್ ಭವನ, ವಾಲ್ಮೀಕಿ ಭವನ ನಿರ್ಮಿಸಿದ್ದಲ್ಲದೆ ಒಳ ಮೀಸಲಾತಿ ಜಾರಿಗೆ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಆಂಜನೇಯ ಅವರು ನಮ್ಮ ಸಮುದಾಯದ ಒಂದು ಶಕ್ತಿ ಮತ್ತು ಉಸಿರಾಗಿದ್ದಾರೆ. ಆದ್ದರಿಂದ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಆಂಜನೇಯ ಅವರಿಗೆ MLC ಮಾಡಬೇಕೆಂದು ಕೋರಿದರು. ಇದೇ ವೇಳೆ ಅಖಿಲ ಕರ್ನಾಟಕ ಎಚ್ ಆಂಜನೇಯ ಅಭಿಮಾನಿಗಳ ಬಳಗದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸ್ಟೀಫನ್ ರಾಜ್ ನೀಲ್ಲೋರ್, ತಾಲೂಕಾ ಅಧ್ಯಕ್ಷರಾದ ವಿನೋದ್ ನಾಗನ್ಕೇರ, ಕಾಂಗ್ರೆಸ್ ಮುಖಂಡರಾದ ಹರೀಶ್ ಗಾಯಕ್ವಾಡ್, ಸಮಾಜದ ಮುಖಂಡರಾದ ರಾಜ್ಕುಮಾರ್ ಶಾಪುರ್ಕರ್, ಸಾಲೋಮನ್ ಭಂಗೆ, ಸಾಗರ್ ಅಲಿಪುರ್ ಸೇರಿದಂತೆ ಸಮಾಜದ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇವಾಗ ಏನದ ಅಂದ್ರೆ ಮಾಡಬೇಕು ಅಂತೇಳಿ ನಮ್ದು ಬೇಡಿಕೆ ಅದ. ಮತ್ತು ಇಂಥ ನಾಯಕರಿದ್ದಾರೆ, ಇವರು ಕಾಂಗ್ರೆಸ್ ಪಕ್ಷಕ್ಕಾಗಲಿ ಮಾನ್ಯ ಸಿದ್ದರಾಮಯ್ಯರ ಜೊತೆ ಅಂತೂ ಸತತವಾಗಿರ್ತಾರೆ. ಆ ಸಿದ್ದರಾಮಯ್ಯನವರು ಎಂಥ ಸಂದಿಗ್ಧ ಪರಿಸ್ಥಿತಿಲಿ ಇದ್ದರೂ ಕೂಡ ಅವ್ರಿಗೆ ಧೈರ್ಯ ತುಂಬಿ ಮತ್ತೇನದಂದ್ರೆ ಅವ್ರ ಬೆನ್ನೆಲುಬಾಗಿ ನಿಂತು ಮತ್ತು ಪಕ್ಷದ ಜೊತೆ ಕೂಡ ಏನದ ನಿಲ್ತಕ್ಕಂಥ ನಾಯಕರಿದ್ದಾರೆ. ಹೀಗಾಗಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೈಕಮಾಂಡ್ನ ಅಧ್ಯಕ್ಷರಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ. ಅವ್ರೇನದಂದ್ರೆ ಮಾನ್ಯ ಎಚ್ ಆಂಜನೇಯ ಸಾಹೇಬರಿಗೆ ವಿಧಾನ ಪರಿಷತ್ ಮೆಂಬರ್ ಮಾಡಬೇಕು. ಮತ್ತು ಇವರು KPCC ಅಧ್ಯಕ್ಷರಾಗಿರ್ತಕ್ಕಂಥ ಇವರು DK ಶಿವಕುಮಾರ್ ಮತ್ತು ನಮ್ಮ ಮುಖ್ಯಮಂತ್ರಿಗಾಗಿರ್ತಕ್ಕಂಥ ಸಿದ್ದರಾಮಯ್ಯನವರಿಗೆ ನಮಗೆ ಕಳಕಳಿ ಮನವಿ ಅದ. ಇಡೀ ಇದು ನಮ್ಮ ಬೀದರ್ ಜಿಲ್ಲೆದಷ್ಟೇ ಅಲ್ಲ, ಇಡೀ ರಾಜ್ಯದ ಸರ್ವ ಜನರದ್ದು ಏನದಂದ್ರೆ ಇದು ಬೇಡಿಕೆ ಅದ. ಎಚ್ ಆಂಜನೇಯರಿಗೆ ಏನದ ಅಂದ್ರೆ ಈ ಸಾರಿ ನೀವು MLC ಮಾಡಲೇಬೇಕು. ಯಾಕಂದರೆ ಇವರು ಸರ್ವ ಜನಾಂಗವನ್ನು ತನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ನಾಯಕರು. ಈ ಸಾರಿ ಎಲೆಕ್ಷನ್ದಾಗ ಏನೋ ಸ್ವಲ್ಪ ಅಂತರದಿಂದ ಸೋಲು ಅನುಭವಿಸಿದ್ದಾರೆ. ಅದು ಅವ್ರ ಜೊತೆ ಇರ್ತಕ್ಕಂಥ ಕೆಲವರು ಷಡ್ಯಂತ್ರ ಮಾಡಿ ಏನೋ ಸೋಲಿಸಿರ್ತಾರೆ. ಹೀಗಾಗಿ ಮಾನ್ಯ ಸಿದ್ದರಾಮಯ್ಯನವರೇ ಹಾಗೂ DK ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಲ್ಲಿ ನಮ್ಮದು ಕಳಕಳಿ ಮನವಿ ಇದೆ. ನೀವು ಆದಷ್ಟು ಬೇಗ ಸನ್ಮಾನ್ಯ ಶ್ರೀ ಎಚ್ ಆಂಜನೇಯ ಸಾಹೇಬ್ರಿಗೆ ಏನದನ್ನು ವಿಧಾನ ಪರಿಷತ್ ಸದಸ್ಯರಾಗಿ ನೇಮಕ ಮಾಡಬೇಕಂತೇಳಿ ನಮ್ಮಲ್ಲಿ ಕಳಕಳಿ ಮನವಿ ಇದೆ. ನನ್ನ ಹೆಸರು ಕಮಲಾಕರ್ ಹೆಗಡೆ. ವೈಕುಂಠ ಏಕಾದಶಿ ಪ್ರಯುಕ್ತವಾಗಿ ಗುಂಪಾ ರಸ್ತೆಯಲ್ಲಿರುವಂತಹ ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರಕ್ಕೆ ಭಕ್ತ ಸಾಗರವೇ ಹರಿದು ಬಂತು. ಬೆಳಿಗ್ಗೆ 6 ಗಂಟೆಯಿಂದ ಪ್ರಾರಂಭವಾದ ಪೂಜೆ, ಅಭಿಷೇಕ, ಗೀತ ಪಾರಾಯಣ ಮತ್ತು ಹನುಮಾನ್ ಚಾಲಿಸಾ ಪಾರಾಯಣ ಜನರಲ್ಲಿ ಭಕ್ತಿ ಹುಟ್ಟುವಂತೆ ಮಾಡಿತು ಎಂದು ದೇವಸ್ಥಾನದ ಒಂದು ಟ್ರಸ್ಟ್ನ ಕಾರ್ಯದರ್ಶಿಗಳಾಗಿರುವಂಥ ನರಸಿಂಗ್ ದೀಕ್ಷಿತ್ ಅವರು ತಿಳಿಸಿದರು. ಸುದ್ದಿ ಸಮಯದೊಂದಿಗೆ ಮಾತನಾಡಿರುವಂಥ ಅವರು, ಬರುವ ಭಕ್ತಾದಿಗಳಿಗೆ ಸಾಲಾಗಿ ಶಿಸ್ತಿನಿಂದ ಬರಲಿಕ್ಕೆ ಸಕಲ ಸೌಲಭ್ಯಗಳನ್ನು ಮಾಡಲಾಗಿತ್ತು. ಯಾವುದೇ ಕೂಡ ತೊಂದರೆ ಆಗಲಿಲ್ಲ. ಮಹಾಪ್ರಸಾದದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಸಾವಿರಾರು ಭಕ್ತರು ಗೋ ಸೇವೆಯನ್ನು ಮಾಡಿ ಪುನೀತಗೊಂಡರು ಎಂದು ದೀಕ್ಷಿತ್ ತಿಳಿಸಿದರು. ಏಕಾದಶಿ ಯಶಸ್ವಿಗಾಗಿ ದುಡಿದಿರುವಂತಹ ಪ್ರಭು ಮೈಲಾಪುರ್ ಅವರು ಕೂಡ ಈ ಸಂದರ್ಭದಲ್ಲಿ ಸುದ್ದಿ ಸಮಯದೊಂದಿಗೆ ಮಾತನಾಡ್ತಾರೆ. ದೇವರಿಗೆ ಫಲಪುಷ್ಪಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ಪೂಜೆ ಅಭಿಷೇಕವನ್ನು ಕೂಡ ಮಾಡಲಾಯಿತು. ವಿಶೇಷ ಪೂಜೆಗಳನ್ನು ಮಾಡಿ ಭಕ್ತರು ಕೂಡ ಧನ್ಯರಾದರು. ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಸಾವಿರಾರು ಭಕ್ತರು ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದರ್ಶನವನ್ನು ಪಡ್ಕೊಂಡ್ರು. ಮುಂದೆಯೂ ಕೂಡ ಇದೇ ರೀತಿಯಾಗಿ ಭಕ್ತರು ಸಹಕರಿಸಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಾಧುಘಾಟ್ ಮಹಾರಾಜರು ಈ ಸಂದರ್ಭದಲ್ಲಿ ಮಾತನಾಡಿ, ವೈಕುಂಠ ಏಕಾದಶಿ ಪ್ರಯುಕ್ತ ಚಕ್ರಿ ಭಜನೆಯನ್ನು ಪ್ರತಿ ವರ್ಷ ನಮ್ಮ ತಂಡದೊಂದಿಗೆ ಸೇವೆಯನ್ನು ಈ ಒಂದು ಮಂದಿರದಲ್ಲಿ ನಾವು ಮಾಡ್ತಾ ಇದ್ದೇವೆ. ಏಕಾದಶಿ ಅಂದರೆ ನಿರ್ಜಲ ಏಕಾದಶಿ, ಫಲಾಹಾರ ಏಕಾದಶಿ, ನಿರಾಹಾರ ಏಕಾದಶಿ 3 ಪ್ರಕಾರಗಳಲ್ಲಿ ಜನರು ಆಚರಣೆ ಮಾಡ್ತಾರೆ. ಈ ರೀತಿ ಮಾಡಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತೆ. ನಾರಾಯಣ ದೇವರ ದರ್ಶನ ಪಡೆದರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಪರಿಶುದ್ಧವಾಗಿಟ್ಟುಕೊಂಡು ದೇವರನ್ನ ಪೂಜೆ ಮಾಡಿದರೆ ಜೀವನ ಧನ್ಯವಾಗುತ್ತದೆ ಎಂದು ಸಾಧುಘಾಟ್ ಮಹಾರಾಜರು ತಿಳಿಸಿದರು. ಇದೇ ವೇಳೆ ಬಾಬು ಅರ್ಥಂ ಟ್ರಸ್ಟಿಗಳಾಗಿರುವಂತಹ ರವೀಂದ್ರ ಸ್ವಾಮಿ ಸೇರಿದಂತೆ ಎಲ್ಲ ಟ್ರಸ್ಟಿಗಳು, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಆಮೇಲೆ ಖಜಾಂಚಿಗಳು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದೇ ಸಂದರ್ಭದಲ್ಲಿ ಹಾಜರಿದ್ದರು. ನಾವು ಹಮ್ಮಿಕೊಂಡಿದ್ದೀವಿ, ಅದನ್ನು ಆಯಿತು. ಈಗ ಸಾಯಂಕಾಲ ವಿಶೇಷ ಮುರಾರಿ ದಾಯಿಮ ಅವರ ಭಕ್ತಿ ಸಂಗೀತ ಕಾರ್ಯಕ್ರಮ ಇದೆ. ರಾತ್ರಿ 8 ಗಂಟೆ ಹಿಡ್ಕೊಂಡು 12 ಗಂಟೆವರೆಗೂ. ಹಾಗೂ ಗುರುದತ್ತ ಸತ್ಸಂಗ ವತಿಯಿಂದ ಭಜನೆ
ಪಾಂಡುರಂಗ ಮಹಾರಾಜ ಅವರಿಂದ ಚಕ್ರಿ ಭಜನ ಅನೇಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಈ ವೈಕುಂಠ ಏಕಾದಶಿ ಪರ್ವದಲ್ಲಿ ನಾನು ಎಲ್ಲ ಬಿದರ ನಗರದ ಭಕ್ತರ ಪರವಾಗಿ ಶ್ರೀಮನ್ನಾರಾಯಣ ಚರಣದಲ್ಲಿ ಪ್ರಾರ್ಥನಾ ಮಾಡ್ತೀನಿ. ಎಲ್ಲ ಭಕ್ತರಿಗೆ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಶ್ರೀಮನ್ನಾರಾಯಣನ ವಿಶೇಷ ಆಶೀರ್ವಾದ ಇರಬೇಕು, ಗೋಮಾತೆಯ ವಿಶೇಷ ಆಶೀರ್ವಾದ ಇರಬೇಕು ಅಂಥೇಳಿ ನಾನು ಶ್ರೀಮನ್ನಾರಾಯಣ ಚರಣದಲ್ಲಿ ಪ್ರಾರ್ಥನಾ ಮಾಡ್ತೀನಿ. ವಿಶೇಷ ಇಲ್ಲಿ ಒಂದು ಗೋಪ್ರಾಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಸುಮಾರು 8 ಕೋಟಿಯ ಒಂದು ಗೋಪ್ರಾಕಾರ ಇಲ್ಲಿ ನಡೀತಾ ಇದೆ. ಗೋಗಳಿಗಾಗಿ ವಿಶೇಷ ಒಂದು ಗೋಮಂದಿರ ನಿರ್ಮಾಣ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತರಿಗೆ ಮನವಿ, ಅವರು ಈ ವಿಶೇಷ ಕಾರ್ಯಕ್ರಮದಲ್ಲಿ ತನ್ನ ಮನ ಧನ ಸಹಾಯ ಮಾಡಿ ಆ ಗೋಮಾತೆಗಳ ವಿಶೇಷ ಆಶೀರ್ವಾದ ಪಡಿಬೇಕಂತೇಳಿ ನಮ್ಮರ ವಿನಂತಿ. ಜಯ ಶ್ರೀಮನ್ನಾರಾಯಣ, ಜಯ ಶ್ರೀಮನ್ನಾರಾಯಣ. ಎಲ್ಲ ಸಮಾಜಗಳು ಇಲ್ಲಿ ಬಂದು ಎಲ್ಲ ದರ್ಶನ ಮಾಡ್ತಾ ಇದ್ದಾರೆ. ಅವರು ಕಾಂಟ್ರಿಬ್ಯೂಷನ್ ಇದೆ ಮತ್ತು ಎಲ್ಲ ಬಂದು ಹಲವಾರು ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ, ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಭಜನ್ ಮಂಡಳ ಬರ್ತಾ ಇದ್ದಾರೆ ಮತ್ತು ನಾಳಿಗೂ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಭಕ್ತರಿಗೆ ಇದೇ ಹೇಳೋದು ಏನಂತಂದರೆ, ತಾವು ಮನೆಯಲ್ಲಿ ಕೂತು ನಾವು ಏನು ಮಾಡಲಿಕ್ಕಾಗಲ್ಲ. ಅದಕ್ಕೆ ನಮ್ಮ ಅವಯವ ಶುದ್ಧ ಆಗಬೇಕಂದ್ರೆ ನಾವು ನಮ್ಮ ಕಾಲು ಆ ಶರೀರಕ್ಕೆ ತಗೊಂಡು ಬಂದು ಇಲ್ಲಿ ಆ ವೈಕುಂಠ ಏಕಾದಶಿಗೆ ಆ ಸತ್ಯನಾರಾಯಣ ದೇವ್ರ ನಾವು ಭಗವಂತಂದು ನಾವು ದರ್ಶನ ಮಾಡಬೇಕು. ಬೋಲಾ ಪುಂಡಲಿ ವಿಠೋಲ್ ಶ್ರೀ ಜ್ಞಾನದೇವ ತುಕಾರ್. ಇವತ್ತಿನ ದಿವಸ ನಮ್ಮ ಗಣೇಶ್ಪುರ ಎಲ್ಲ ಭಜನ್ ಮಂಡಳ ಬಂದಿದ್ದಾರೆ. ಜೋರ್ದಾರ್ ಚಪ್ಪಾಳೆ ಅವರಿಗೆ. ಅವರು ಬಂದು ಇಲ್ಲಿ ಜಯ ಶ್ರೀಮನ್ನಾರಾಯಣ. ಪ್ರತಿ ವರ್ಷದಂತೆ ವೈಕುಂಠ ಏಕಾದಶಿಯು ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮುಂಜಾನೆ 2:30ಯಿಂದ 4:15ವರೆಗೂ ಅಭಿಷೇಕ ಕಾರ್ಯಕ್ರಮ, 4:15ರಿಂದ 8:00ವರೆಗೆ ಅಲಂಕಾರ ಮತ್ತು 9 ಗಂಟೆಗೆ ಆರತಿ ಆದ ನಂತರ ದರ್ಶನ ಕಾರ್ಯಕ್ರಮ ನಡೆದಿದೆ. ಮತ್ತು ಮಧ್ಯಾಹ್ನ 12ರಿಂದ 2 ಗಂಟೆವರೆಗೆ ವಿವಿಧ ಶಾಲಾ ಮಕ್ಕಳಿಂದ ಭಗವದ್ಗೀತೆ 9ನೇ ಅಧ್ಯಾಯ ಮತ್ತು ಹನುಮಾನ್ ಚಾಲಿಸ ಪಾರಾಯಣನೂ ಜರುಗಲಿದೆ. ಭಕ್ತರಲ್ಲಿ ಬೇಡಿಕೊಳ್ಳೋದಂದರೆ ಸಾಕಷ್ಟು ಜನ ಬಂದು ದೇವರ ದರ್ಶನ ಪಡೆದು ಆಶೀರ್ವಾದ ಪಡೆದುಕೊಳ್ಳಬೇಕಂತ ವಿನಂತಿ. ಪಾರಾಯಣ ಹಾಗೂ ಹನುಮಾನ್ ಚಾಲೀಸವನ್ನು ಅಳವಡಿಸಲಾಗಿತ್ತು. ಮಕ್ಕಳು ತುಂಬ ವಿಜೃಂಭಣೆಯಿಂದ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇದು ಬೀದರ್ನಲ್ಲಿ ಸತ್ಯನಾರಾಯಣ ಮಂದಿರ ಓಪನ್ ಮಾಡಿರುವಂಥದ್ದು ನಿಮ್ಮ ಎಲ್ಲರ ಸೌಭಾಗ್ಯ. ಆದ ಕಾರಣ ತಾವೆಲ್ಲರೂ ಇಲ್ಲಿ ಬಂದು ಇವತ್ತು ಈ ಮಂದಿರದಲ್ಲಿ ವಿಶೇಷವಾಗಿ ಸತ್ಯನಾರಾಯಣ ದರ್ಶನವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತು ಈ ಮಂದಿರಕ್ಕೆ ಬರುವಂಥದ್ದು ಅಷ್ಟೇ, ವೈಕುಂಠಕ್ಕೆ ಹೋಗಿ ಪುಣ್ಯ ಪಡೆದುಕೊಳ್ಳುವಂಥದ್ದು ಅಷ್ಟೇ. ಆದ ಕಾರಣ ಎಲ್ಲ ಭಕ್ತಾದಿಗಳು ಇವತ್ತು ಬಂದು ಸತ್ಯನಾರಾಯಣ ಮಂದಿರದಲ್ಲಿ ನಾರಾಯಣನ ದರ್ಶನ ಪಡೆದುಕೊಳ್ಳಬೇಕಾಗಿ ಅವರಲ್ಲಿ ವಿನಂತಿ. ಧನ್ಯವಾದ. ಸಂಸ್ಕಾರದಿಂದ ಸಂಸಾರ ಸುಧಾರಣೆ ಸಾಧ್ಯವಿದೆ ಎನ್ನುವಂಥ ಮಾತನ್ನು ಅಂತಾರಾಷ್ಟ್ರೀಯ ವಾಗ್ಮಿಗಳಾಗಿರುವಂಥ BK ಶಿವಾನಿ ದೀದಿ ಅವರು ಹೇಳಿದರು. ನಗರದ ಗುಂಪಾ ರಸ್ತೆಯಲ್ಲಿರುವಂಥ ಕರ್ನಾಟಕ ಫಾರ್ಮಸಿ ಕಾಲೇಜು ಮೈದಾನದಲ್ಲಿ ಬ್ರಹ್ಮಕುಮಾರಿ ಕೇಂದ್ರ ಶಿವಶಕ್ತಿ ಭವನದಿಂದ ಒಂದು ಶಿವಾನಿ ಬೆಹೆಂಜಿ ಅವರಿಗಾಗಿ ಹಮ್ಮಿಕೊಂಡಿರುವಂಥ ಆನಂದಮಯ ಜೀವನ ಕುರಿತ ವಿಶೇಷ ಪ್ರವಚನವನ್ನು ಅವರು ನೀಡ್ತಾರೆ. ನಮ್ಮ ಜೊತೆ ನಮ್ಮ ಸತ್ಕಾರ್ಯಗಳು ಮತ್ತು ನಮ್ಮ ಸಂಸ್ಕಾರ ಮಾತ್ರ ಬರ್ತದೆ. ಮಲಗುವಾಗ ನಮ್ಮ ತಲೆಗೆಂಬು ಕೆಳಗಡೆ ಒಂದು ಪೆನ್ನು, ಒಂದು ಡೈರಿಯನ್ನು ಇಟ್ಕೊಳ್ಬೇಕು. ಆ ಡೈರಿಯನ್ನು ಇಟ್ಕೊಂಡಾಗ ದಿನನಿತ್ಯ ನಾವು ಏನು ತಪ್ಪು ಮಾಡಿದ್ದೀವಿ, ಏನು ಒಳ್ಳೆ ಕೆಲಸ ಮಾಡಿದ್ದೀವಿ ಅನ್ನುವಂಥದ್ದನ್ನು ಬರೀಬೇಕು. ನಂತರ ಅದನ್ನು ನಾವು ಓದುವಂಥ ಪ್ರಯತ್ನವನ್ನು ಮಾಡಬೇಕು. ತಪ್ಪು ಮಾಡಿದರೆ ನಮ್ಮನ್ನು ನಾವೇ ಆತ್ಮಸಾಕ್ಷಿಯಾಗಿ ಕ್ಷಮೆ ಕೇಳಬೇಕು. ಯಾರಿಗಾದರೂ ನಾವು ಅನ್ಯಾಯ ಮಾಡಿದರೆ ಅವರನ್ನು ನಾವು ಮುಲಾಜಿಲ್ಲದೆ ಮುಗಿದ ಕೈ ಬಾಗಿದ ತಲೆಯಿಂದ ನಾವು ಕ್ಷಮೆ ಕೇಳಬೇಕು. ಅಂದಾಗ ಮಾತ್ರ ನಮ್ಮ ಜೀವನ ಸಾರ್ಥ ಆಗ್ತದೆ. ನಾವು ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ವಿಶ್ವದ ಕಡೆಗೆ ಕೂಡ ನಾವು ಕಣ್ಣು ಹಾಯಿಸಬೇಕು. ಸಮಾಜ ಸೇವೆ, ದೇಶ ಸೇವೆ, ಧರ್ಮ ಸೇವೆ ಇವೆಲ್ಲವುಗಳ ಜೊತೆಗೆ ನಮ್ಮ ಆತ್ಮೋದ್ಧಾರವನ್ನು ಮಾಡಿಕೊಳ್ಳಿಕ್ಕೆ ನಾವು ಸಮಯ ಕೊಡಬೇಕು ಅನ್ನುವಂಥ ಒಂದು ಮಾರ್ಮಿಕವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನಮ್ಮ ಬೀದರ್ನ ಒಂದು ಮಹಾಜನತೆಗೆ ಶಿವಾನಿ ದೀದಿ ಅವರು ನೀಡಿದರು. ವಿಶ್ವದಲ್ಲಿ ನಡೀತಾ ಇರುವಂತಹ ನಕಾರಾತ್ಮಕ ಘಟನಾವಳಿಗಳು, ಪರಸ್ಪರ ಧರ್ಮಗಳ ಹಾಗೂ ಜಾತಿಗಳ ಮಧ್ಯೆ ದ್ವೇಷ, ಅಸೂಯೆ, ಯುದ್ಧ ನಡೆಯುವುದು ಕಂಡುಬರ್ತಾ ಇದೆ. ಇದನ್ನು ಧಿಕ್ಕರಿಸಿ ಆಲೋಚನೆ, ಮಾತು ಹಾಗೂ ವ್ಯವಹಾರ ಸದಾ ಪರಿಶುದ್ಧವಾಗಿರಬೇಕು. ಒಳ್ಳೆ ಕಾರ್ಯವನ್ನು ಮಾಡಬೇಕು. ನಮ್ಮ ಜೀವನೆಂಬ ಚೆಂಡು ನಾವು ಎಸೆಯುವ ಚೆಂಡು ಕಾರ್ಯವಾಗಿದೆ. ವಾಪಸ್ಸು ಬರುವುದು ನಮ್ಮ ಭಾಗ್ಯ ಮಾತ್ರ. ನಮ್ಮ ಜೀವನ ಸುಂದರವಾಗಲು ಬಿಳಿ ಚೆಂಡು ಎಸೆಯಬೇಕು. ಜೀವನದಲ್ಲಿ ನಕಾರಾತ್ಮಕ ಘಟನಾವಳಿಗಿದ್ದರೆ ಅಲ್ಲಿ ಕಪ್ಪು ಚೆಂಡು ಎಸೆಯಲಾಗಿರುತ್ತದೆ. ನಮ್ಮ ಭಾಗ್ಯ ಬರೆಯುವುದು ಭಗವಂತನಲ್ಲ, ನಾವು ನಿತ್ಯ ಉತ್ತಮ
ಉತ್ತಮ ಕ್ರಿಯೆ ಮಾಡಿದರೆ ನಮ್ಮ ಭಾಗ್ಯ ತನ್ನಿಂದ ತಾನೇ ಸುಂದರವಾಗಲಿದೆ. ಇಂದು ಉತ್ತಮ ಕರ್ಮ ಮಾಡಿದರೂ ಕೂಡ ಕೆಲವೊಮ್ಮೆ ನಕಾರಾತ್ಮಕವಾಗಿ ಆಲೋಚನೆ ಮಾಡ್ತೇವೆ. ಅದು ಸಂಪೂರ್ಣವಾಗಿ ತೆಗೆದುಹಾಕಲು ಸದಾ ಬಿಳಿ ಚೆಂಡನ ಎಸೆಯಬೇಕಾಗುತ್ತೆ. ನಾವು ಸದಾ ಬೆಂಕಿಯನ್ನು ನಂದಿಸುವ ಪಕ್ಷಿಯಾಗಬೇಕೇ ಹೊರತು ಚಿತೆಯನ್ನು ಪ್ರಜ್ವಲಿಸಬಾರದು. ಇತರರ ಮನದಲ್ಲಿ ಚಿತೆ ಹೆಚ್ಚಿಸುವುದನ್ನು ಶಾಶ್ವತವಾಗಿ ಬಿಡಬೇಕು. ಅದಕ್ಕಾಗಿ ಸದಾ ಬಿಳಿ ಚೆಂಡು ಎಸೆಯುವ ಆತ್ಮವಾಗಬೇಕು. ಆಲೋಚನೆ ಬದಲಾದರೆ ಮಾತು ಬದಲಾಗುತ್ತದೆ ಎನ್ನುವಂಥ ಮಾರ್ಗದರ್ಶನ ಮಾಡಿದರು. ಇದೇ ವೇಳೆ ಸಚಿವ ಈಶ್ವರ್ ಖಂಡ್ರೆ, ರಹೀಂ ಖಾನ್, ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್, ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, SP ಪ್ರದೀಪ್ ಗುಂಟಿ, ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸೋದ್ದೀನ್, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ, ಬಸವರಾಜ್ ದೇಶ್ಮುಖ್, ಆಮೇಲೆ ಅಶೋಕ್ ಅವರು, ಆಮೇಲೆ ಇನ್ನಿತರ ಅನೇಕ ಜನ ಒಂದು ಮುಖಂಡರು ವೇದಿಕೆ ಮೇಲೆ ಹಾಜರಿದ್ದರು. ಈ ಸಂದರ್ಭದಲ್ಲಿ ಸುಮಾರು ಸಾವಿರಾರು ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವಾನಿ ದೀದಿಯವರ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡರು. प्रेरणा देने के लिए एक बहुत बढ़िया काम है। तो ये करते हुए बहुत बड़ा संस्था आज यहाँ पर देश की सेवा में, विश्व की सेवा में, लोक कल्याण के लिए, जन कल्याण के लिए आप लोग कर रहे हैं। तो मैं प्रार्थना करता हूँ ईश्वर से कि ऐसे शिवानी दीदी जी के ऐसे जितने भी हमारे बहनें हैं सभी के संकल्प से समाज में, विश्व में शांति प्राप्त करें, सत्य न्याय नीति के ऊपर सभी चले, सबका जीवन उत्तम हो जाए, सभी का जो संकल्प पूरा हो जाए, आनंदमय हो जाए। यही कहते हुए फिर एक बार बीदर जिले के तरफ से, हमारे तरफ से, सबकी तरफ से शिवानी बहन जी को स्वागत करते हुए मैं मेरा दर्शन समाप्त करता हूँ। जय हिंद। मन बहुत सारे परेशान हैं, शरीर में रोग है, सुरक्षा नहीं है, अचानक किसी को भी कुछ हो जाता है, बीच में अचानक कोविड आ जाता है, इतने सारे बीमार हो जाते हैं, इतनी सारी आत्माएं हमें छोड़ कर आगे चली जाती हैं, इतना कुछ इस सृष्टि पर होता रहता है जो सही नहीं है। क्या ये सब कुछ हमारे भाग्य में परमात्मा लिखते हैं? परमात्मा हमारे भाग्य में बीमारी लिखते हैं, नुकसान लिखते हैं, दुख लिखते हैं, रिश्तों में टकराव लिखते हैं। क्या ये सब कुछ हमारे भाग्य में परमात्मा लिखते हैं? किस किस को लगता है भगवान हमारे भाग्य में इतनी सारी गलत चीज़ें लिख सकता है? देखो, किसी ने भी हाथ नहीं उठाया और फिर भी हमने हाथ उठाया था। तो ये भाग्य कौन लिख रहा है? ये परमात्मा भाग्य लिखता है। तो दो बातें हैं, सिर्फ एक सेकंड सोचना। अगर परमात्मा सबका भाग्य लिखते हो तो सबका भाग्य कैसा होगा? बिल्कुल परफेक्ट। कौन कौन मानता है भाग्य परफेक्ट होगा अगर भगवान लिखता है? तो परफेक्ट होगा ना, बढ़िया से बढ़िया होगा अगर भगवान लिखता है। और अगर भगवान लिखता है तो सबका भाग्य एक जैसा परफेक्ट होगा। ऐसा नहीं होगा किसी का कम किसी का ज़्यादा होगा। अगर आप अपने बच्चों का भाग्य लिखें, आप अपने बच्चों का भाग्य लिखें, तो क्या आप अपने बच्चों के भाग्य में बीमारी लिखेंगे? क्या वो बच्चों के भाग्य में लिखेंगे फेल हो जाए किसी दिन स्कूल में? कोई ऐसे भाग्य नहीं लिखता है। फिर परमात्मा ऐसा भाग्य कैसे हमारे लिए लिख सकते हैं? तो दो रूल है। अगर परमात्मा भाग्य लिखते हैं तो एक परफेक्ट होगा और दूसरा एक जैसा परफेक्ट होगा। इस समय भाग्य ना सृष्टि पर हमारा परफेक्ट है और ना एक जैसा परफेक्ट है। एक चीज़ बचपन से और सुनी थी कि जैसा कर्म करेंगे वैसा फल मिलेगा। कौन कौन इस बात को मानता है? जैसा जैसा कर्म करेंगे। तो दोनों बातें तो राइट नहीं हो सकती ना, दोनों बातें तो राइट नहीं हो सकती है। दोनों में से एक बात ही हमारा भाग्य लिखेगी। मेरा भाग्य या तो भगवान लिखेगा या मेरा भाग्य मेरे कर्म लिखेंगे। दोनों नहीं हो सकता है। अगर हम मानते हैं परमात्मा भाग्य लिखेगा तो हम कुछ नहीं करते, वही लिख रहा है।
और अगर हम मानते हैं कि हमारे कर्मों से हमारा भाग्य लिखने जा रहे हैं तो परमात्मा हमारा भाग्य नहीं लिख रहे हैं। अगर 2025 ಜನವರಿ 17ರಿಂದ 19ರವರೆಗೆ 3 ದಿವಸಗಳ ಕಾಲ ಬೀದರ್ನ ಒಂದು ಕಮಠಾಣ ರಸ್ತೆಯಲ್ಲಿರುವಂತಹ ನಂದಿನಗರದ ಬೀದರ್ ಪಶು ವೈದ್ಯಕೀಯ ವಿಜ್ಞಾನಗಳ ಹಾಗೂ ಮೀನುಗಾರಿಕೆಗಳ ವಿಶ್ವವಿದ್ಯಾಲಯದಲ್ಲಿ 3 ದಿವಸ ಜಾನುವಾರು ಕುಕ್ಕುಟ ಮತ್ತು ಮತ್ಸ್ಯ ಮೇಳನ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ವಿಶೇಷವಾಗಿ ಒಂದು ಕುಕ್ಕುಟ ಮೇಳ ಬಹಳ ಆಕರ್ಷಣೀಯವಾಗಿದೆ. ಈ ಒಂದು ಕುಕ್ಕುಟ ಮೇಳದಲ್ಲಿ ಗಿರಿರಾಜ, ಸ್ವರ್ಣ, ದಾರ, ರಾಜ 2 ಮೊದಲಾದ ರೈತ ಸ್ನೇಹಿ ತಳಿಗಳು, ಕಡಕ್ನಾಥ, ಅಸೀಲ ಮತ್ತು ಇತರ ಸ್ಥಳೀಯ ಒಂದು ತಾತ ತಳಿಗಳ ಒಂದು ಪ್ರಾತ್ಯಕ್ಷಿತೆ ಮಹತ್ವದ ಒಂದು ಹುದ್ದೆಯನ್ನು ಹೊಂದಿದೆ. ಇಂತಹ ಒಂದು ಕುಕ್ಕುಟ ಮೇಳವನ್ನು ಕೂಡ ಈ ಸಂದರ್ಭದಲ್ಲಿ ಆಯೋಜನೆ ಮಾಡಲಾಗಿದೆ ಎನ್ನುವಂಥ ಮಾತನ್ನು ಕೂಡ ಪ್ರೊಫೆಸರ್ KC ವೀರಣ್ಣ ಅವರು ಹೇಳಿದರು. ಆಮೇಲೆ ಕಲ್ಯಾಣ ಕರ್ನಾಟಕದ ಭಾಗದ ರೈತರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದು ಕೇವಲ ತಂತ್ರಜ್ಞಾನ ಅಷ್ಟೇ ಅಲ್ಲ, ಸರ್ಕಾರ, ವಿಶ್ವವಿದ್ಯಾಲಯ, ತಜ್ಞರು ಮತ್ತು ರೈತರ ನಡುವಿನ ಒಂದು ತೀವ್ರ ಸಂವಾದವಾಗಿದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳ್ತಾರೆ. ಈ ಮಹತ್ವದ ಕಾರ್ಯಕ್ರಮ ರೈತ ಸಮುದಾಯಕ್ಕೆ ಒಂದು ಹೊಸ ಸಮೀಕ್ಷೆಗಳನ್ನು ಪರಿಚಯಿಸುವಂತಹ ಒಂದು ಮಹಾದ್ವಾರವಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಆದ್ದರಿಂದ ಕಲ್ಯಾಣ ಕರ್ನಾಟಕದಲ್ಲಿ ಬರುವಂತಹ ಎಲ್ಲ ಜಿಲ್ಲೆಗಳ ರೈತರು ವಿಶೇಷವಾಗಿ ಈ ಒಂದು ಪಶು ಮೇಳದಲ್ಲಿ ಪಾಲ್ಗೊಂಡು ಇದರ ಒಂದು ಸದುಪಯೋಗ ಪಡ್ಕೊಳ್ಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಆಮೇಲೆ ಕುಕ್ಕುಟ ಮೇಳವನ್ನು ಕುರಿತು ವಿಶೇಷವಾಗಿ ಒಂದು ವಿಡಿಯೋ ತುಣುಕು ಬಂದಿದೆ, ಬನ್ನಿ ಅದನ್ನು ನೋಡ್ಕೊಂಡು ಬರೋಣ.